ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಸ್ನೇಹಿತರೆ, ನಮ್ಮ ಹಂಚೆ ಗ್ರಾಮದ ಊರಿನ ಅಪರೂಪದ, ಅದ್ಭುತ ಹಾಗೂ ಐತಿಹಾಸಿಕ ಸಂಪ್ರದಾಯದ ಜಾತ್ರೆ ಮಹೋತ್ಸವದ ವಿಡಿಯೋ ಪ್ರತಿ 2 ವರ್ಷಕ್ಕೊಮ್ಮೆ ಮಾರ್ಚ್ ತಿಂಗಳಲ್ಲಿ ನಡೆಯುವ ನಮ್ಮ ಊರಿನ ಈ 15 ದಿನಗಳ ಜಾತ್ರೆ ಸಂಪೂರ್ಣ ಗ್ರಾಮವನ್ನು ಸಂಭ್ರಮದಿಂದ ಕೂಡಿರುತ್ತದೆ. ಊರಿನ ಎಲ್ಲ ಮನೆಗಳಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ದೂರದ ಊರುಗಳಲ್ಲಿ ಇರುವವರೂ ಸಹ ಈ ವಿಶೇಷ ಮಹೋತ್ಸವಕ್ಕಾಗಿ ನಮ್ಮ ಊರಿಗೆ ಮರಳಿ ಬರುತ್ತಾರೆ. ಹಿರಿಯರು, ಯುವಕರು, ಮಕ್ಕಳು ಎಲ್ಲರೂ ಒಂದೇ ಮನಸ್ಸಿನಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಜಾತ್ರೆಯ ವಿಶೇಷವೆಂದರೆ ರಾತ್ರಿ ಸಮಯದಲ್ಲಿ ನಡೆಯುವ ಕೋಲಾಟ. ಊರಿನ ಜನರು ಕೈಯಲ್ಲಿ ಕೋಲುಗಳನ್ನು ಹಿಡಿದು ನಮ್ಮ ಗ್ರಾಮದೇವತೆ ಶ್ರೀ ಹಂಚೆದಮ್ಮನವರ ದೇವಸ್ಥಾನದ ಅಂಗಳದ ಸುತ್ತಲೂ ಗುಂಪಾಗಿ ಸೇರಿ ಭಕ್ತಿಭಾವದಿಂದ ನೃತ್ಯ ಮಾಡುತ್ತಾರೆ. ಇಬ್ಬರು ವ್ಯಕ್ತಿಗಳು ತಮ್ಮ ಕೋಲುಗಳನ್ನು ಪರಸ್ಪರ ಹೊಡೆದು ತಾಳಕ್ಕೆ ಅನುಗುಣವಾಗಿ ಕುಣಿಯುವ ದೃಶ್ಯ ತುಂಬಾ ರೋಮಾಂಚಕವಾಗಿರುತ್ತದೆ. ಇದು ಕೇವಲ ಆಟವಲ್ಲ, ಇದು ನಮ್ಮ ಪೂರ್ವಜರಿಂದ ಬಂದ ಪಾರಂಪರಿಕ ಸಂಪ್ರದಾಯ. ಇದರ ಮೂಲಕ ಒಗ್ಗಟ್ಟು, ಧೈರ್ಯ ಮತ್ತು ಶಿಸ್ತಿನ ಸಂದೇಶ ನೀಡಲಾಗುತ್ತದೆ. 15 ದಿನಗಳ ಕಾಲ ದೇವರ ಪೂಜೆ, ವಿಶೇಷ ಕಾರ್ಯಕ್ರಮಗಳು, ಭಜನೆಗಳು, ಊರ ಸಂಚಾರ, ಅನ್ನಸಂತರ್ಪಣೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿ ರಾತ್ರಿ ಊರಿನ ಬೀದಿಗಳು ಜನಸಂದಣಿಯಿಂದ ಕಂಗೊಳಿಸುತ್ತವೆ. ನಾದಸ್ವರ, ಡೊಳ್ಳು, ತಾಳಗಳ ಶಬ್ದಗಳು ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸುತ್ತವೆ. ಈ ಮಹೋತ್ಸವ ನಮ್ಮ ಊರಿನ ಹೆಮ್ಮೆ. ಇದು ಕೇವಲ ಹಬ್ಬವಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಒಗ್ಗಟ್ಟು ಮತ್ತು ನಮ್ಮ ಭಕ್ತಿಯ ಪ್ರತೀಕ. ಸ್ನೇಹಿತರೆ, ಮೈಸೂರು ಜಿಲ್ಲೆಯ ನಮ್ಮ ಹಂಚೆ ಗ್ರಾಮದಲ್ಲಿ ಶ್ರೀ ಹಂಚೆದಮ್ಮನವರ ಹಬ್ಬವು ನಮ್ಮ ಗ್ರಾಮದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದೆ. 15 ದಿನಗಳ ಕಾಲ ನಡೆಯುವ ಈ ಹಬ್ಬವು ಗ್ರಾಮಸ್ಥರಲ್ಲಿ ಭಕ್ತಿ, ಸೌಹಾರ್ದತೆ ಮತ್ತು ಸಂಪ್ರದಾಯದ ಮಹತ್ವವನ್ನು ಬಿಂಬಿಸುತ್ತದೆ. ಹಬ್ಬದ ಪ್ರಾರಂಭದಿಂದಲೂ ಗ್ರಾಮದಲ್ಲಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲಿಸಲಾಗುತ್ತದೆ. ಮಾಂಸಾಹಾರ, ಘಾಟು ಪದಾರ್ಥಗಳು ಮತ್ತು ಒಗ್ಗರಣೆಯಂತಹ ಪದಾರ್ಥಗಳ ಬಳಕೆ ನಿಷಿದ್ಧ. ಇದು ಹಬ್ಬದ ಪಾವಿತ್ರ್ಯತೆಯನ್ನು ಕಾಪಾಡುವ ಸಂಕೇತವಾಗಿದೆ. ಪ್ರತಿದಿನವೂ ಗ್ರಾಮ ದೇವತೆಗೆ ಅಭಿಷೇಕ, ಉತ್ಸವ ಮೂರ್ತಿಯ ಮೆರವಣಿಗೆ, ವಿಶೇಷ ಪೂಜೆಗಳು ಮತ್ತು ಹೋಮಗಳು ನಡೆಯುತ್ತವೆ. ಪಂಚಾಮೃತ ಪ್ರಸಾದ ವಿತರಣೆಯು ಭಕ್ತರಲ್ಲಿ ಆಧ್ಯಾತ್ಮಿಕ ಭಾವವನ್ನು ಹೆಚ್ಚಿಸುತ್ತದೆ. ರಾತ್ರಿ ವೇಳೆಯಲ್ಲಿ ಗ್ರಾಮಸ್ಥರು ಒಗ್ಗೂಡಿ ಸಾಂಪ್ರದಾಯಿಕ ಕಲೆಗಳಾದ ಕೋಲು ಕುಣಿತವನ್ನು ಪ್ರದರ್ಶಿಸುತ್ತಾರೆ. ಚಪ್ಪಲಿಗಳನ್ನು ಧರಿಸದೆ ಮಾಡುವ ಕೋಲು ಕುಣಿತವು ಅವರ ಭಕ್ತಿ ಮತ್ತು ಶಿಸ್ತಿಗ ಸಾಕ್ಷಿಯಾಗಿದೆ. ಹಬ್ಬದ ಕೊನೆಯ ದಿನವಾದ 15ನೇ ದಿನದಂದು ವಿಶೇಷವಾದ ಕಾರ್ಯಕ್ರಮಗಳು ನಡೆಯುತ್ತವೆ. ಗ್ರಾಮದ ಕೊಳದಿಂದ ದೇವರನ್ನು ಮೆರವಣಿಗೆಯಲ್ಲಿ ತರುವುದು, ಬಾಯಿಬೀಗ ಮತ್ತು ವೀರಗಾಸೆ ಕುಣಿತದಂತಹ ಸಾಹಸಿ ಕಲೆಗಳು ಭಕ್ತರನ್ನು ಆಕರ್ಷಿಸುತ್ತವೆ. ಅನ್ನ ಸಂತರ್ಪಣೆ, ನಾಟಕಗಳು, ಪಂದ್ಯಗಳು ಮತ್ತು ಸ್ಪರ್ಧೆಗಳು ಹಬ್ಬದ ಸಂಭ್ರಮವನ್ನು ಹೆಚ್ಚಿಸುತ್ತವೆ. ಒಟ್ಟಾರೆ ಶ್ರೀ ಹಂಚೆದಮ್ಮನವರ ಹಬ್ಬವು ಕೇವಲ ಧಾರ್ಮಿಕ ಆಚರಣೆಯಲ್ಲದೆ ಗ್ರಾಮದ ಜನರ ಒಗ್ಗಟ್ಟು, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಾರುವ ಒಂದು ದೊಡ್ಡ ಉತ್ಸವವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮೈಸೂರು ಜಿಲ್ಲೆಯ ನಮ್ಮ ಅಂಚೆಯ ಗ್ರಾಮದಲ್ಲಿ ನಡೆಯುವ ಶ್ರೀ ಹಂಚೆದಮ್ಮನವರ ಜಾತ್ರೆಯು ಆ ಭಾಗದ ಒಂದು ವಿಶಿಷ್ಟ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. 2 ವರ್ಷಕ್ಕೊಮ್ಮೆ ನಡೆಯುವ ಈ ಜಾತ್ರೆಯು 15 ದಿನಗಳ ಕಾಲ ವೈಭವದಿಂದ ಕೂಡಿರುತ್ತದೆ. ಇದರಲ್ಲಿ ಗ್ರಾಮಸ್ಥರು ತಂಡೋಪತಂಡವಾಗಿ ಭಾಗವಹಿಸಿ ರಾತ್ರಿ ಹೊತ್ತಿನಲ್ಲಿ ಕೋಲು ಕುಣಿತವನ್ನು ಮಾಡುತ್ತಾರೆ. ಕೋಲು ಕುಣಿತಕ್ಕಾಗಿ ನಾನಾ ವೇಷಗಳನ್ನು ಧರಿಸುವುದು ಈ ಸಂಪ್ರದಾಯದ ಒಂದು ಪ್ರಮುಖ ಅಂಶ. ಅದರಲ್ಲೂ ಗಂಡಸರು ಹೆಣ್ಣಿನ ವೇಷವನ್ನು ಧರಿಸಿ ಕುಣಿಯುವುದು ವಿಶೇಷ. ಇದು ಕೇವಲ ಮನರಂಜನೆಯಲ್ಲ, ದೇವರಿಗೆ ಸಲ್ಲಿಸುವ ಒಂದು ಭಕ್ತಿಯ ಪ್ರತೀಕ. ಜಾತ್ರೆಯ ಸಂದರ್ಭದಲ್ಲಿ ಬಳಸಲಾಗುವ ಟಮಟೆ ಸದ್ದು ಇಡೀ ಗ್ರಾಮಕ್ಕೆ ಹಬ್ಬದ ವಾತಾವರಣವನ್ನು ತರುತ್ತದೆ. ಒಟ್ಟಾರೆ ಅಂಚೆಯ ಗ್ರಾಮದ ಈ ಕೋಲು ಕುಣಿತವು ಅವರ ಸಾಂಸ್ಕೃತಿಕ ವೈಶಿಷ್ಟ್ಯದ ಒಂದು ಅವಿಭಾಜ್ಯ ಅಂಗವಾಗಿದೆ. ಇಂತಹ ಅಪರೂಪದ ಸಂಪ್ರದಾಯವನ್ನು ನೋಡಲು ಸಿಗೋದು ಭಾಗ್ಯವೇ ಸರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸುಮಾಸ್ ಹೋಮ್ ವರ್ಲ್ಡ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.
ಬಂದೆ ಬಂದೆ.
ಸ್ನೇಹಿತರೆ, ನಮ್ಮೂರ ಜಾತ್ರೆ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಇವತ್ತಿನಿಂದ ಪ್ರತಿ ಸಂಜೆ 6 ಗಂಟೆಗೆ ಪ್ರತಿದಿನ ವಿಡಿಯೋ ಬರುತ್ತದೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಇರಲಿ ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ, ಎಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಂಚಿದೇವಮ್ಮನ ಜಾತ್ರೆಗೆ ಬಂದೆವು ನಾವು, ಮೈ ಮನಸ್ಸು ತುಂಬಿ ತುಳುಕುವ ಹಬ್ಬವು. ಜೈ ಹೋ ದೇವಿ, ಜೈ ಹೋ ದೇವಿ, ಹಂಚಿದೆ ನಮಗೆ ಜೈ ಜೈಕಾರ. ಬಾಡೆಲೆ ಊಟ, ಭಕ್ತರ ಕಣ್ಣುಗಳಲ್ಲಿ ನಲಿವು, ಎಲ್ಲೆಲ್ಲೂ ನಗು ನಲಿವು, ಶುಭ ಹಾರೈಕೆಗಳು. ಜೈ ಹೋ ದೇವಿ, ಜೈ ಹೋ ದೇವಿ, ಹಂಚಿದೆ ನಮಗೆ ಜೈ ಜೈಕಾರ. ಜೈ ಹೋ ಹಾ. ಮೈಸೂರು ಜಿಲ್ಲೆಯ ಹಂಚ ಗ್ರಾಮದಿಂದ ಶ್ರೀ ಹಂಚದೇವಮ್ಮ ಜಾತ್ರೆಗೆ ಬಂದೆವು ನಾವು. ಜೈ ಹೋ ದೇವಿ, ಜೈ ಹೋ ದೇವಿ, ಹಂಚದೇವಮ್ಮಗೆ ಜೈ ಜೈಕಾರ, ಜೈ ಜೈಕಾರ. 2 ವರ್ಷಕ್ಕೊಮ್ಮೆ ಬರುವ